ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರೇಮ ಕಥೆ. ನಿಮ್ಮ ಜೊತೆ ವಿತ್ ಕನ್ನಡತಿ ಚಾನಲ್. ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಮತ್ತು ಊರಿಗೆ ಹೋಗೋಕ್ಕೆ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ, ಹಾಗಾಗಿ ಕಥೆಗಳು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಟ್ಟದ ತುದಿಯಲ್ಲಿ ನಿಂತಿದ್ದ ಜೋಡಿಯು ತುಂಬ ದಿನದಿಂದ ಕಾಯುತ್ತಿದ್ದ ಸಾನ್ನಿಧ್ಯವನ್ನು ಅನುಭವಿಸುತ್ತಿದ್ದರೆ ಅವರು ಕೂಡ ಈ ದಿನಕ್ಕಾಗಿ ಕಾಯುತ್ತಿದ್ದರೆ ಅಂದರೆ ತಪ್ಪೇನಿಲ್ಲ. ಅವಳಿಗೆ ಕೋಪ ಬಂದಿದೆಯೇನೋ ಎಂದುಕೊಂಡವ. ಯಾಕೆ ಕೂಸೆ, ಇಷ್ಟೊಂದು ಕೋಪ ಬಂದಿದೆಯಾ ಈ ನಿನ್ನ ಭಾವನ ಮೇಲೆ ಎನ್ನುವವನನ್ನು ಕತ್ತೆತ್ತಿಯೂ ನೋಡದೆ ಎಂದು ಸೀತಾ ಹೇಳಿದ್ದಳು. ಮತ್ತೆ ಬೇಜಾರಾಯ್ತಾ ನನ್ನ ಮ್ಯಾಗೆ ಎಂದಿದ್ದ. ಇಲ್ಲ ಎಂದಿದ್ದಳು. ಮತ್ತೆ ತಲೆ ಎತ್ತದೆ. ನಿಜವಾಗಿಯೂ ಎಂದವನನ್ನು ಕಣ್ಣೆತ್ತಿ ನೋಡಿದ್ದಳು. ನೀವು ನನ್ನ ನೋಡೋದೇ ಹಾಗೆ ಬಂದಿದ್ದಕ್ಕೆ ಬೇಜಾರಾಗಿತ್ತು, ಆದರೆ ನಿಮ್ಮ ಪತ್ರ ಓದಿದ ಮೇಲೆ ಸರಿ ಹೋಯಿತು. ನಿಮ್ಮ ಥರ ಎಲ್ಲ ಪದ ಪೋಣ್ಸ್ ಎಲ್ಲ ಬರೆಯೋಕ್ಕೆ ಬರಲ್ಲ ನನಗೆ. ಆದರೂ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಇಷ್ಟು ದಿನ ಎಂದವಳನ್ನು ನೋಡಿ ಶ್ರೀರಾಮನ ತುಟಿ ಅರಳಿತ್ತು. ಮತ್ತು ನಿನ್ನೆ ನೀವೇ ನನ್ನ ವೆಲ್ಕಮ್ ಮಾಡ್ತೀರಾ ಅಂದ್ಕೊಂಡಿದ್ದೆ. ಕಾಯ್ತಾ ಇದ್ದೆ, ನೀವು ಬರಲೇ ಇಲ್ಲ. ಆವಾಗ ಕೂಡ ಬೇಜಾರಾಗಿತ್ತು. ಆದರೆ ನಿತಿನ್ ಎಲ್ಲ ವಿವರಿಸಿದ ಮೇಲೆ ಚಿಕ್ಕ ಮಾವ ಹೇಳಿರೋದು ನಿಮ್ಮ ಒಳ್ಳೆಯದಕ್ಕೆ ಅಲ್ವಾ ಅಂತ ಸುಮ್ಮನಾದೆ ಎನ್ನುವವಳ ಕಣ್ಣಿನಲ್ಲಿ ಅವನ ಮೇಲಿದ್ದ ಅಪಾರ ನಂಬಿಕೆ ಕಾಣುತ್ತಿತ್ತು. ಅವನ ಮಾತುಗಳೇ ಮೌನವಾಗಿ ಹಿಂದೆ ಸಿರಿದು ಬಿಟ್ಟಿದ್ದರು. ಅವ ಮತ್ತಷ್ಟು ಬಿಗಿಯಾಗಿ ಅಪ್ಪಿ ಹಿಡಿದಿದ್ದ. ಇಬ್ಬರ ಈ ಅಪರೂಪದ ಅನುರಾಗ ಸಂಗಮ ಫೋನ್ ಕರೆಯೊಂದರಿಂದ ಸಡಿಲವಾಗಿತ್ತು. ಮೊಬೈಲ್ ಸ್ಕ್ರೀನ್ ಮೇಲೆ ಭಾವ ಎಂಬ ಹೆಸರು ಶೋ ಆದಾಗ ಕಿವಿ ಮೇಲೆ ಫೋನ್ ಹಿಡಿದಿದ್ದ. ಹಲೋ ಹೇಳ ಬಾವ ಎಂದಿದ್ದನ ಮಾತಿಗೆ ಎಲ್ಲಿದೆಯೋ ಬಾವ, ಹೋಗ್ಲಿ ಆಡೋಕೆ ಬರೋಕ್ಕಿಲ್ವೇ ಎಂದಿದ್ದ. ಬಂದೆ ತಡಿಲ, ಆಗಲೇ ಪೂಜೆ ಶುರು ಆಗೈತ್ಲಾ ಎಂದರೆ ನೀ ಊರಿನ ರಾಜ, ನೀನಿಲ್ಲದೆ ಎಲ್ಲೋ ಪೂಜೆ ಶುರು ಆದತ್ತು. ರಾಜ್ಕುಮಾರ ಇಲ್ಲದೆ ದೇವ್ರ ಪೂಜೆ ನಡೀತದಾ ಎಂದವನ ಮಾತಿಗೆ ಸರಿ ಬರ್ತೀನಿ ಎಂದು ಕಾಲ್ ಕಟ್ ಮಾಡಿದ್ದ. ಫೋನ್ ಅಂಗಿ ಜೋಬಿಗೆ ಇಟ್ಟುಕೊಂಡವ. ಸರಿ ಕೂಸೆ, ಇವತ್ತು ಪೂಜೆ ಮಾಡೋಕೆ ಹೋಗಬೇಕು, ನೀನು ಬೇಗ ಬಂದುಬಿಡು. ಹೆಜ್ಜೆ ಮುಂದಿಟ್ಟವನು ಮತ್ತೆ ಅವಳ ಹಣೆಗೆ ಮುತ್ತಿಟ್ಟು, ನಿಮ್ಮ ಭಾವನ ಕುಸ್ತಿ ನೋಡೋಕ್ಕೆ ನೀನು ಬರ್ತೀಯ ಅಲ್ವಾ? ಎಂದಷ್ಟೇ ತಲೆ ಆಡಿಸಿದ್ದಳು. ಬರಬೇಕು, ನಿನ್ನ ಭಾವ ಗೆಲ್ಲೋದ ನೋಡೋದಕ್ಕೆ ಎಂದವನ ಮುಖದಲ್ಲಿ ಇಂದು ಹೊಸದಾದ ಒಳಪಿತ್ತು. ಅಪರೂಪಕ್ಕೆ ತನ್ನವನನ್ನು ಕಂಡಿದ್ದ ಸೀತಾ ಮಾತ್ರ ಮೌನಗಾರಿಯಾಗಿದ್ದಳು. ವರ್ಷದಿಂದ ತನ್ನ ಭಾವ ಕಣ್ಣೆದುರು ಸಿಕ್ಕಾಗ ಆಡಬೇಕು ಎಂದು ಕೂಡಿಟ್ಟುಕೊಂಡಿದ್ದ ಮಾತುಗಳೆಲ್ಲ ಯಾಕೋ ಅವನೆದುರು ಬಂದ ಕೂಡಲೇ ಹೇಳಲಾಗದೆ ನಾಚಿಕೆಯಿಂದ ಅವಿತಿದ್ದವು. ಇಬ್ಬರ ನಡುವಿನ ಪ್ರೀತಿಯ ಸಂಭಾಷಣೆ ತುಂಬ ಚಿಕ್ಕದಾಗಿದ್ದರೂ ಅದರ ಪ್ರೀತಿಯ ಆಳ ಗಾಢತೆ ಹೆಚ್ಚಾಗೇ ಇತ್ತು. ಇಬ್ಬರ ಪ್ರೀತಿಯ ಮಾತುಕತೆ ಇಬ್ಬರನ್ನು ಬಿಟ್ಟು ಮತ್ತೊಬ್ಬರ ಕಿವಿಗೂ ಬಿದ್ದಿತ್ತು. ಭಾವನ ಗಾಡಿ ಮುಂದೆ ಸಾಗಿದೆ ತಡ. ಸ್ತಬ್ಧವಾಗಿದ್ದ ಕಾಲುಗಳಿಗೆ ಚಕ್ರ ಬಂದಿದ್ದವು. ನಿಂತವಳಿಗೆ ತೇಲುವ ಅನುಭವವಾಗಿತ್ತು. ಮಾತು ಗಂಟಲಲ್ಲಿ ಉಳಿದಿದ್ದ ಖುಷಿಯಲ್ಲಿ ಹೃದಯ ಲಯ ತಪ್ಪಿದಂತಾಗಿತ್ತು ಹುಡುಗಿಗೆ. ಮನೆಯಲ್ಲಿ ಗಂಡು ಬೀರಿಯಂತೆ ಆಡುವ ಸೀತಾ ಯಾಕೋ ಇಂದು ಶ್ರೀಭಾವನ ಮುಂದೆ ನಾಚಿಕೆಯ ಸೆರಗ ಒದ್ದು ಬಿಟ್ಟಿದ್ದಳು. ಅವಳ ಈ ಹೊಸ ವರಸೆಗೆ ಅವಳೇ ಸೋತು ಹೋಗಿದ್ದಳು. ಅಕ್ಕ ಬಾರೆ, ಊರೆಲ್ಲ ಓಕ್ಲಿ ಆಡ್ತಾರೆ ಇವತ್ತು, ನೋಡೋದು ಬೇಡವಾ ಎಂದು ಅಮ್ಮು ಬಂದಿದ್ದಳು. ಎಚ್ಚೆತ್ತ ಹೆಣ್ಣು ತನ್ನ ಹೆಂಡತನದ ನಡವಳಿಕೆಗೆ ತಾನೇ ತಲೆ ತಟ್ಟಿಕೊಳ್ಳುತ್ತಾ, ಮಾತೇ ಬರಲಿಲ್ವಲ್ಲ, ನನಗೇನಾಗಿತ್ತು? ಭಾವ ಅಂದರೆ ಇಷ್ಟ, ಆದರೆ ಇಷ್ಟೊಂದು ನಾಚಿಕೆ ಇದೆಯಾ ಎಂದು ಅವಳ ಮೌನದ ನಾಚಿಕೆಯನ್ನು ನೆನೆದು ಕಣ್ಣುಗಳು ಅವಾಗಿಯೇ ಬಾಗಿದ್ದವು. ಇವರೆಲ್ಲರೂ ಬೆಟ್ಟದಿಂದ ಹೋದ ಮೇಲೆ ಅಲ್ಲೇ ಇಷ್ಟೊತ್ತು ಮರೆಯಲ್ಲಿ ಇದ್ದ ಗುಳ್ಳೇನರಿ ಆಚೆ ಬಂದಿತ್ತು. ಅಂದರೆ ಪ್ರಸನ್ನ. ಅವನು ಬಂದಿದ್ದ. ರಾಮ್ ಬೆಟ್ಟದ ಕಡೆ ಒಬ್ಬನೇ ಬರುತ್ತಿರುವುದು ಕಂಡು ಗೂಂಡಾಗಳೊಂದಿಗೆ ಜೊತೆ ಬೆಟ್ಟದ ಕಡೆ ಬಂದಿದ್ದ. ಆದರೆ ಅಲ್ಲಿ ರಾಮ್ ಸೀತಾ ಪ್ರೇಮದ ಮಾತುಕತೆಯನ್ನು ಕದ್ದು ಕೇಳಿಸಿಕೊಂಡಿದ್ದ. ಏನೋ ಗೆದ್ದಂಥ ಅನುಭವ. ಅವನು ನಗುತ್ತಾ, ರಾಮ್ ನಿನಗಿದೆ ನಾಳೆ ಮಾರಿ ಹಬ್ಬ, ನನ್ನ ಕೈನ ಸೊಟ್ಟ ಮಾಡಿಬಿಟ್ಟಿದ್ದೀಯಾ, ಮಾಡ್ತೀನಿ ನಿನಗೆ. ಯಾವತ್ತೂ ನೀನು ಶ್ರೀರಾಮ್ಪುರದ ಹೆಸರನ್ನು ಯಾವತ್ತೂ ಎತ್ತೋಕ್ಕಾಗೋದಿಲ್ಲ, ಹಂಗೆ ಮಾಡ್ತೀನಿ, ತಡಿ ಎಂದು ರೌಡಿಗಳ ಮೈ ತಡವಿದ್ದ. ಅವನಲ್ಲಿ ಒಂದು ವಿಕೃತನಗೆ ಬಂದಿತ್ತು. ಅವನ ಜೊತೆಗೆ ಉಳಿದ ರೌಡಿಗಳು ಅವನ ವಿಕೃತನಗೆಯೊಂದಿಗೆ ಜೊತೆಯಾಗಿದ್ದರು. ಶ್ರೀರಾಮ್ಪುರದ ತುಂಬೆಲ್ಲ ಬಣ್ಣ ಬಣ್ಣದ ಹೋಕಳಿ ಚೆಲ್ಲಾಟ ಶುರುವಾಗಿತ್ತು. ಬಿಳಿ ಬಣ್ಣದ ಬಟ್ಟೆಗಳೆಲ್ಲ ಬಣ್ಣ ಚೆಲ್ಲಿದ್ದವು. ಹೆಂಗೆಳೆಯರು ತುಂಬಿದ ತಂಬಿಗೆ ತಂದು ಬಣ್ಣದ ನೀರು ತಂದು ಮನೆಯ ಮುಂದೆ ಇಟ್ಟಿದ್ದರೆ ತಮ್ಮದೇ ಮದೆ ಎನ್ನುವಂತೆ ಎಲ್ಲರೂ ಬಂದು ತಂಬಿಗೆ ನೀರು ಮೈ ಚೆಲ್ಲಿಕೊಂಡರು. ಆಡುತ್ತಿದ್ದ ಡಿಜೆ ಗಾನಕ್ಕೆ ಹೆಜ್ಜೆ ಹಾಕುತ್ತಿದ್ದರು. ಹೋಕಳಿ ಮುಗಿದ ಮೇಲೆ ಊರ ತುಂಬ ಬಂದಿದ್ದ ರಾಮದೇವರ ಮೆರವಣಿಗೆಗೆ ಊರಿನ ಹೆಣ್ಣು ಮಕ್ಕಳು ಆರತಿ ನೀಡಿ ಪೂಜೆ ಸಲ್ಲಿಸಿದ್ದರು. ಶಿಶುಪಾಲನ ಮನೆ ಮುಂದೆ ಮೆರವಣಿಗೆ ಬಂದು ನಿಲ್ಲಲು ಶಿಶುಪಾಲನ ಹೆಂಡತಿ ರಾಜೇಂದ್ರನ ಹೆಂಡತಿ ಕೈಗೆ ಆರತಿ ತಟ್ಟೆ ನೀಡಿದ್ದರು. ಪುರೋಹಿತರು ಆರತಿ ಮಾಡುವಾಗ ಎಲ್ಲರೂ ದೇವರನ್ನು ನೋಡುತ್ತಿದ್ದರೆ ಸೀತಾ ಮೆರವಣಿಗೆ ದೇವರನ್ನು ಹೆಗಲ ಮೇಲೆ ಹೊತ್ತು ನಿಂತಿದ್ದ ತನ್ನವನನ್ನು ಕಣ್ತುಂಬಿಕೊಂಡಿದ್ದಳೆ. ಸೀತಾ ಮಾತ್ರ ಮೆರವಣಿಗೆಯ ದೇವರನ್ನು ಹೆಗಲ ಮೇಲೆ ಹೊತ್ತು ನಿಂತಿದ್ದ ತನ್ನವನನ್ನು ಕಣ್ತುಂಬಿಕೊಂಡಿದ್ದಳು. ಕೆನ್ನೆ ಕೆಂಪಾಗಿತ್ತು. ಅವನು ಕೂಡ ದೇವರಿಗೆ ಒಂದು ಸಾರಿ ಕೇಳಿ ತನ್ನವಳ ಕಣ್ಣೊಡೆದಿದ್ದ. ಇವರ ಮಧ್ಯೆ ಅಲ್ಲೊಬ್ಬ ಮಾಲತಿಯನ್ನೇ ನೋಡುತ್ತಿದ್ದರೆ ಆಕೆ ಹೆದರಿ ಮುದುರಿಕೊಂಡು ಚಿಕ್ಕಮ್ಮನ ಹೆಗಲ ಹಿಂದೆ ಅವಿತು ನಿಂತಿದ್ದಳು. ಅವಳ ಹೆದರಿಕೆ ನೋಡಿ ಮತ್ತಷ್ಟು ಕೆಣಕುವ ಮನಸ್ಸಿತ್ತು.
ಅದು ವಿನುಗೆ. ಆದರೆ ಯಾಕೋ ಮನಸ್ಸೇ ಹೇಳಿತ್ತು, ಅಯ್ಯೋ ಪಾಪ ಬಿಡೋ, ಆ ಹುಡುಗಿ ಇನ್ನೂ ಚಿಕ್ಕವಳು ಎಂದಾಗ ಮೆರವಣಿಗೆಯ ದೇವರ ಮುಂದೆ ಸಾಗಿತ್ತು. ಗೌಡರ ಮನೆಯೇ ಕೊನೆಯದಾಗಿ ಬಂದಿದ್ದು. ದೇವರ ಮೆರವಣಿಗೆಗೆ ಸರೋಜ ಕೈಯಲ್ಲಿದ್ದ ಆರತಿಯನ್ನು ನಾನೇ ದೇವರಿಗೆ ಆರತಿ ಕೊಡ್ತೀನಿ ಎಂದು ಮುಂದೆ ಬಂದಿದ್ದಳು ವಿದ್ಯಾ. ಅವಳು ಬರುತ್ತಿದ್ದಂತೆಯೇ ಇವಳ್ಯಾಕೆ ಬರ್ತಾಳಪ್ಪ, ಭಕ್ತಿ ಅನ್ನೋದು ಒಂದು ಸಾಸಿವೆ ಕಾಳು ಕಾಣೋಲ್ದು ಈ ಕಣ್ಣಾಗೆ, ಆ ಕಣ್ಣಿನಾಗೆ ಹಲ್ಗಿಂಚ್ಕೊಂಡು ಬತ್ತಿರೋದು ನೋಡು. ಹಿಂದೆ ದೇವರ ಒತ್ತಿದ್ದ ಮಹೇಶ ಮನದಲ್ಲೇ ಗುಣಗಿದ್ದ. ದೇವರಿಗೆ ಆರತಿ ನೀಡಿ ಮನದಲ್ಲೇ ಕ್ಷಮಿಸಪ್ಪ ಶ್ರೀರಾಮ, ನಿನ್ನ ಪೂಜೆ ಬದಲಿಗೆ ನಾನೇನೋ ವರ ಕೇಳ್ತಿದ್ದೀನಿ. ನೀನು ಹೇಗೆ ಸೀತಮ್ಮನ್ನ ಪಡೆದೆಯೋ ಹಾಗೆ ನನಗೂ ನನ್ನ ರಾಮನನ್ನ ಪಡೆಯುವಂತೆ ಆಶೀರ್ವಾದ ಮಾಡು. ನಿನ್ನ ಆಶೀರ್ವಾದ ಇದ್ದರೆ ಎಲ್ಲ ಸರಾಗವಾಗುತ್ತೆ ತಂತೆ ಎಂದು ಒಮ್ಮೆ ತನ್ನ ಮನಸ್ಸಿನ ಬೇಡಿಕೆಯನ್ನು ದೇವರ ಮುಂದಿಟ್ಟು ಮಹಿ ನೋಡಿ ಉಬ್ಬಾರಿಸಿದ್ದಳು. ನೋಡು, ದೇವರಿಗೆ ಅಪ್ಲಿಕೇಶನ್ ಕೊಟ್ಟಾಗಿದೆ ಎನ್ನುವಂತಿತ್ತು ಅವಳ ಸನ್ನೆ. ಮಹೇಶ ಅವಳ ನೋಡಿಯೂ ನೋಡದಂತೆ ಬೇರೆಡೆ ನೋಡಿದಾಗ, ತಡಿ ನಿನಗೆ ನಾನು ಸೀತಾಮಾತೆ ವನವಾಸಕ್ಕೆ ಕಳಿಸ್ದಂಗೆ ನಿನ್ನನ್ನು ಹಾಗೆ ವನವಾಸಕ್ಕೆ ಕಳಿಸ್ತೀನಿ, ತಡಿ ನಿಂಗದೆ ಎಂದು ಮೂತಿ ಮುರಿದು ಆರತಿ ತಟ್ಟೆ ಕೈಲಿ ಪಡೆದು ಅವನನ್ನು ನೋಡಿಯೂ ನೋಡದ ರೀತಿಯೇ ಹೋಗಿದ್ದಳು. ಅವಳು ಅಷ್ಟೊತ್ತು ಬದಲಾಯಿಸಿಕೊಂಡ ಸ್ವಭಾವವನ್ನು ಮಹೇಶನಿಗೆ ಬಿಟ್ಟು ಅಲ್ಲಿದ್ದ ಬೇರೆ ಯಾರೂ ಗಮನಿಸಲೇ ಇಲ್ಲ. ಎಲ್ಲರ ಗಮನ ದೇವರ ಮೇಲೆಯೇ ಇತ್ತು. ಸದ್ಯ ಸುಂಟ್ರುಗಾಳಿ ಹೋದ್ರು, ಮೊದಲು ಜಾತ್ರೆ ಮುಗಿಸಿ ಊರಿಂದನೂ ಹೋದರೆ ಸಾಕು, ಇಲ್ಲ ಇವಳು ಈ ನನ್ನ ದೇವರಂಥ ದೋಸ್ತನ ದೂರ ಮಾಡಿಬಿಡ್ತಾಳೆ. ಬಜಾರಿ ಎಂದುಕೊಂಡವ ತನ್ನ ಹೆಗಲ ಮೇಲೆ ದೇವರು ಇರುವುದು ನೋಡಿ, ಛೀ ನಾನೇನು ಅಷ್ಟೊಂದು ಕೆಟ್ಟದಾಗಿ ಮಾತಾಡ್ಬಿಟ್ನಲ್ಲ, ಕ್ಷಮಿಸಿಬಿಡಪ್ಪ ದೇವರೇ ಎಂದು ಕೈ ಮುಗಿದುಕೊಂಡಿದ್ದ. ಹೋಕಳಿ ದೇವರ ಮೆರವಣಿಗೆ ಮುಗಿದ ಮೇಲೆ ದೇವರನ್ನು ದೇವಾಲಯಕ್ಕೆ ಇಟ್ಟು ಬಾಗಿಲು ಮುಚ್ಚಲಾಗುತ್ತದೆ. ಇನ್ನು ಒಂದು ದಿನ ಆ ದೇವಾಲಯದ ಬಾಗಿಲು ತೆರೆಯುವುದಿಲ್ಲ. ಅದು ಆ ಊರಿನ ಪದ್ಧತಿ. ಅದು ದೇವರ ಪ್ರಸವದ ದಿನ ಎನ್ನುವುದು ಅಲ್ಲಿನ ಊರಿನವರ ನಂಬಿಕೆ. ದೇವರಿಗೆ ಕಷ್ಟ ಬಂದ ಮೇಲೆ ಇನ್ನು ಉಳುಮಾನವನಿಗೆ ಯಾವ ಲೆಕ್ಕ. ಅಂದಿನ ದಿನ ಊರಿನವರು ಹೆಚ್ಚು ಹುಷಾರಾಗೇ ಇರುತ್ತಾರೆ. ಯಾರೂ ಊರ ಬಿಟ್ಟು ಆಚೆ ಪ್ರಯಾಣ ಮಾಡುವುದಿಲ್ಲ. ತೀರಾ ಸನ್ನಿಗ್ಧ ಸ್ಥಿತಿ ಬಂದರೆ ಮಾತ್ರ ಅವರು ಪ್ರಯಾಣ ಮಾಡುವುದು. ಅದಕ್ಕಾಗಿಯೇ ಅಂದು ಊರಿನವರು ಮನೋರಂಜನೆಗಾಗಿ ಜಂಗಿ ಕುಸ್ತಿ ಮತ್ತು ಗುಂಡೆತ್ತುವ ಸ್ಪರ್ಧೆ, ಎತ್ತಿನ ಗಾಡಿ ಓಟ ಇಡುತ್ತಿದ್ದರು. ಶ್ರೀರಾಂಪುರದ ನೀತಿ ಎತ್ತಿನ ಗಾಡಿ ಓಟದಲ್ಲಿ ಹತ್ತೂರಿನಲ್ಲಿ ಮೊದಲು ಬಂದರೆ ರಾಮ ಕುಸ್ತಿಯಲ್ಲಿ ಮೊದಲಾಗಿರುತ್ತಿದ್ದ. ಗುಂಡೆತ್ತುವುದರಲ್ಲಿ ವರ್ಷಕ್ಕೊಂದರಂತೆ ಬದಲಾಗುತ್ತಿದ್ದರು ಗೆಲ್ಲುವವರಲ್ಲಿ ಕತೆ. ಊರಿನಲ್ಲಿ ಕುಸ್ತಿ ತಯಾರಿ ನಡೆಯುತ್ತಿದ್ದರೆ ಕಣ್ಣೂರಿನ ಕೀಚಕನ ಬೇರೆಯೇ ತಯಾರಿಯಲ್ಲಿ ಬ್ಯುಸಿಯಾಗಿದ್ದನು. ಕತೆ ಮುಂದುವರುವುದು. ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಕತೆಯ ವಿಮರ್ಶೆಗಾಗಿ ಕಮೆಂಟ್ ಬಾಕ್ಸನ್ನು ನಿಮಗಾಗಿ ತೆರೆದಿರಲಾಗಿದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ಕೊತಿದ್ದೀರಾ, ದಯವಿಟ್ಟು ಒಮ್ಮೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೊಸ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.